ಫಸ್ಟ್ ನೀವೇನಾರ ಹೇಳ್ತೀರಾ ಅಥವಾ ನಾನೇ ಮಾಡ್ಬಿಡೋಣ? ನಾನು BJP-ನಲ್ಲಿ ಇದ್ದೀನಿ. ಯಾಕೆ ಅನುಮಾನವಾ? ನಾನು BJP ಪಕ್ಷದಲ್ಲಿ ಸಕ್ರಿಯವಾಗಿ ಆರೋಗ್ಯ ಚೆನ್ನಾಗಿಲ್ಲದೆ ಇರೋದ್ರಿಂದ ಸಕ್ರಿಯ ಇಲ್ಲ, BJP ಪಕ್ಷದಲ್ಲಿ ಇದ್ದೀನಿ. ನಾನು ನಿವೃತ್ತಿ ಘೋಷಣೆ ಮಾಡಿಲ್ವಲ್ಲ. ಅಲ್ಲ, ಅದಕ್ಕೇನಪ್ಪ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದೀನಿ. ಅಂದ್ರೆ ಇದ್ರ ನಿಮ್ಮಿಂದಲೇ ಸ್ಟಾರ್ಟ್ ಆಗ್ಲಿ. ಫಸ್ಟ್ ಆಫ್ ಆಲ್ ಎಲ್ಲ ಪತ್ರಿಕಾ ಧರ್ಮದ ಎಲ್ಲ ಮಿತ್ರರಿಗೂ ಸಹಿತ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ನನಗೆ ಪ್ರಪ್ರಥಮವಾಗಿ ಈ ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇರಲಿಲ್ಲ. ಸನ್ಮಾನ್ಯ ದೇವರಾಜೇಗೌಡ ಅಂತೇಳಿ ವಕೀಲ ಅಂತ ಹೇಳ್ಕೊಳ್ತಕ್ಕಂಥ ದೇವರಾಜೇಗೌಡರು ನಮ್ಮ ಹೆಸರನ್ನು ಬಳಕೆ ಮಾಡ್ಕೊಂಡಿದ್ದು ಭಾಳ ನಮ್ಮೆಲ್ಲರಿಗೂ ಸಹಿತ ವಿಷಾದನೀಯವಾಗಿದೆ. ನಂಬರ್ 1. ನಾನು ಆ ಹಿನ್ನೆಲೆಯಲ್ಲಿ ನಾನು ದೇವರಾಜೇಗೌಡರಿಗೆ ಇನ್ನೂ ಒಂದು ಸಾರಿ ಹೇಳ್ತೀನಿ, ನಾವು ವಿಶ್ವಾಸದ ಮೇಲೆ, ಅವರ ರಿಕ್ವೆಸ್ಟ್ ಮೇಲೆ ನಾನು DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮೂಲಕ ಪ್ರಯತ್ನ ಮಾಡಿದ್ದಕ್ಕೆ ಅವರು ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದು ಭಾಳ ಅಪರಾಧ. ಮತ್ತು ಅದರ ಬಗ್ಗೆ ಮುಂದೆ ಏನು ಅವರು DK ಅವ್ರು ಏನು ಮಾಡಿದ್ರು ಅಂತಕ್ಕಂಥದ್ದನ್ನು ಏನೋ ಮುಚ್ಚಿಟ್ಕೊಂಡು ಡ್ರಾಮಾ ಮಾಡೋದಕ್ಕಿಂತ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ನಂಬರ್ 1. ನಾನು ಫೋನ್ ಮಾಡಿದ್ದು ಈಗಾಗಲೇ ಏನು ದೇವರಾಜೇಗೌಡ ಆಡಿಯೋ ಕೇಳಿ ಶಿವರಾಮೇಗೌಡರು ನನಗೆ ಯಾರು ಫೋನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಆ ತುಣುಕು ಅಷ್ಟು ಬಿಟ್ಟರೆ ಇನ್ನೇನೂ ಮಾತಾಡಲಿಲ್ಲ. DK ಶಿವಕುಮಾರ್ ಅವರು ಸಹಿತ ನಿಮ್ಮ ಹತ್ರ ಏನಿದೆ ಅದನ್ನು ಕೊಡ್ರಿ, SIT ಕೊಡ್ರಿ, SIT ರಚನೆ ಮಾಡಿದ್ವಿ ಕೊಡಿ ಅಂತೇಳಿ. ನಮ್ಮ ಹತ್ರ ನನಗೆ ದೇವರಾಜೇಗೌಡನ ಪರಿಚಯ, ನಾವು ಒಂದೇ ಪಕ್ಷದಲ್ಲಿದ್ದವರು, ಮುಖ ಪರಿಚಯ ಅಷ್ಟೇ. ಅವನ್ನ 2 ವರ್ಷದಿಂದಲೂ ಸಹಿತ ಈ ವಿಡಿಯೋಗಳು ನೋಡ್ತಾ ಇದ್ದು ಯೂಟ್ಯೂಬ್ನಲ್ಲಿ. ಅವನದು ಕಾರ್ತಿಕ್ ಗೌಡದ ಇಬ್ಬರದು ಸಹಿತ ಕುತೂಹಲಕ್ಕೆ ಹಾಸನದಲ್ಲಿ ಏನು ಹಿಂಗೆ ನಡೀತಾ ಇದೆಯಲ್ಲ ಅಂತೇಳಿ ಕುತೂಹಲಕ್ಕೆ ನೋಡ್ತಿದ್ದು. ದೇವರಾಜೇಗೌಡನ ನಾನು ಫಸ್ಟ್ ಭೇಟಿ ಮಾಡಿದ್ದೆ, ಮಾತಾಡಿದ್ದೆ 29ನೇ ತಾರೀಕು. 29ನೇ ತಾರೀಕಿಗೆ ಮುಂಚೆ ನನಗೆ ದೇವರಾಜೇಗೌಡನ ಸಂಬಂಧ ಇಲ್ಲ. ಮೊನ್ನೆ 29, ಇವತ್ತೇನು 6ನೇ ತಾರೀಕ, 8 29ನೇ ತಾರೀಕು ನಾನು ದೇವರಾಜೇಗೌಡನ ಭೇಟಿ ಮಾಡಿದ್ದು. ದೇವರಾಜೇಗೌಡ ಫೋನಲ್ಲಿ ಮಾತಾಡಿದ ಮೇಲೆ ನಾನು ಫಸ್ಟ್ ಭೇಟಿ ಮಾಡಿದ್ದು ಆತನೇ ಬಂದು ಭೇಟಿ ಮಾಡಿದ್ದು. 2ನೇ ಸಾರಿ ಇದೇ ಹೋಟ್ಲಿಗೆ ಬಂದು ನನ್ನನ್ನು ಭೇಟಿ ಮಾಡಿದ್ದೆ ದೇವರಾಜೇಗೌಡ. ನನಗಾಗಲೇ ಅದನ್ನು ಸ್ಪಷ್ಟ ಮಾಡಿದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.